ಸರ್, ನನ್ನ ಮಗಳು ಹುಡುಗಿಗೆ 20 ವರ್ಷದ ಹಿಂದೆಗಡೆ ಬೇರೆ ಕ್ಯಾಸ್ಟ್ ಹುಡುಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಯಾವ ಕ್ಯಾಸ್ಟು? ಕೊರ್ಮಾಸ್ ಅಂಡರ್ ST. ಸರಿ. ಅದಕ್ಕೆ ಮದುವೆ ಮಾಡ್ಕೊಂಡಿದ್ದಾಳೆ. ಅವಳನ್ನ ಅವಾಗಿಂದಲೂ ನಾವು ಅವಳಿಗೆ ಭೇದ ಭಾವ ಮಾಡ್ದಂಗೆ ನಮ್ಮ ಊರಿಗೆ ಕರೆದು ಕಳಿಸ್ತಾ ಇದ್ದೀವಿ. ಅವಾಗ ನಮ್ಮ ತೋಟದ ಮನೆ ಇತ್ತು. ಈ ಊರಲ್ಲಿ ನಮಗೆ ಮನೆ ಇರಲಿಲ್ಲ. ತೋಟದಲ್ಲಿ ಸಟ್ಲಾಗಿದ್ವಿ. ತೋಟದಕ್ಕೆ ಕರೆದು ಕಳಿಸ್ತಾ ಇದ್ವಿ. ಮತ್ತೆ ಯಾವ್ದಾದ್ರು ಕಾರ್ಯಕ್ರಮ ಸತ್ತು ಕೆಟ್ಟು ಓದಿರೋದು ಮದುವೆ ಮಾಡಿದ್ರೆ ಇನ್ನೊಂದು ಕೂಡ ಬಂದು ಹೋಗ್ತಾ ಇದ್ದಾರೆ. ಅವ್ರಿಗೂ ನಮಗೇನು ತೊಂದರೆ ಇಲ್ಲ. ಬೇರೆ ತೊಂದರೆ ಆಗಿಲ್ಲ. ಈಗ ಈ 8ನೇ ತಾರೀಕಿನಂತೆ ಅವ್ರ ತಾಯಿ ಹೊರಗಡೆ ಇದ್ದಾರೆ. ಅವರಿಗೆ ಲೋಕೋ ಹೊಡೆದಿದೆ. ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಕ್ಕೆ 8ನೇ ತಾರೀಕು ಬಂದಿದ್ರು ನಮ್ಮೂರಿಗೆ ಬಂದಮೇಲೆ ಹೋದ್ಮೇಲೆ ಬಂದು ಅವ್ರ ತಾಯಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ಮೇಲೆ ಇವರು ನೀವು ಬೇರೆ ಕ್ಯಾಸ್ಟ್ನವರು ಮದುವೆ ಮಾಡ್ಕೊಂಡು ನಮ್ಮ ಊರಿಗೆ ಬಂದುಬಿಟ್ಟು ನಮ್ಮ ಊರನ್ನೆಲ್ಲ ಕುಲಗೆಡಿಸ್ಬಿಟ್ಟಿದ್ದೀರಾ, ಕುಲಗೆಟ್ಟು ಹೋಗ್ಬಿಟ್ಟಿದೆ. ಅದರಿಂದ ಯಾರು ನಮ್ಮ ಊರಿನವರು ಅವ್ರನ್ನ ಯಾರು ನಮ್ಮ ದೇವಸ್ಥಾನ ಮಾತಾಡಬಾರ್ದು, ಮತ್ತು ನಮ್ಮ ಇದಕ್ಕೆ ದೇವಸ್ಥಾನಕ್ಕೆ ಸೇರಿಸಬಾರ್ದು. ನಮ್ಮ ದೇವಸ್ಥಾನಕ್ಕೆಲ್ಲ ಮೈಲಿಗೆ ಆಗಿದೆ, ಇದನ್ನು ನಾವು ಸ್ವಚ್ಛ ಮಾಡ್ಕೋಬೇಕು ಅಂಥೇಳಿ ಇವತ್ತು ಊರಿಗೆಲ್ಲ ಗೋಮೂತ್ರ ಹಾಕಿ ಸ್ವಚ್ಛತೆ ಮಾಡಿ ದೇವ್ರನ್ನ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಬಂದಿಲ್ಲ, ಇವತ್ತು ಸಂಜೆಗೆ ಬರುತ್ತೆ ಇದು ಊರಿಗೆ. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ನಮ್ಮಪ್ಪ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ, ಇದೆಲ್ಲ ಕಾನೂನು ಕ್ರಮವಾಗಿ ನೀವೆಲ್ಲ ಈ ಥರ ನನಗೆ ಮಾಡಿದ್ರೆ ನೀವು ಒಂಥರ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತೀರಾ ಊರಲ್ಲಿ ಇದೆಲ್ಲ ಮಾಡಿ. ಈಗ ಊರಲ್ಲಿ ನಮ್ಮ ಕೂಡ ಯಾರು ಮಾತಾಡ್ತಾ ಇಲ್ಲ, ಯಾರು ನಮ್ಮ ಮನೆಗೆ ಬರ್ತಾ ಇಲ್ಲ. ಒಬ್ಬರು ಕೂಡ ನನಗೆ ಮಾತಾಡ್ತಾ ಇಲ್ಲ ಒಬ್ಬರು. ಆಮೇಲೆ ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ದೇವೆ, ಅವು ಕೂಡ ಬೆದರಿಸ್ತಾವ್ರೆ. ಹುಡುಗರಿಗೂ ಹೇಳ್ಕೊಟ್ಟು ಅವ್ರ ಜೊತೆ ನೀವು ಹೋಗಬೇಡಿ, ಬರಬೇಡಿ, ಅವ್ರಿಗೇನು ಕೊಡಬೇಡಿ, ಅವ್ರು ಕೂಡ ಮಾತಾಡಬೇಡಿ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗೆ ಮಾಡಿ ಇಂಡೈರೆಕ್ಟಾಗಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಅದಕ್ಕೆ ನಾನು ಊರನ್ನ ಬೆಳಗ್ಗೆ ಕರೆದು ಕೇಳಿಸ್ತೇನೆ, ಅಪ್ಪ ನೀವೆಲ್ಲ ಈ ಥರ ಮಾಡ್ತಾ ಇರೋದು ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಅದರಿಂದ ನೀವು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ, ಇಲ್ಲ ಅಂದರೆ ನಾನು ಮುಂದುವರೆದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತೇಳಿ ಗೌಡ ಪೂಜಾರಿ ಮತ್ತು ನಮ್ಮ ಅದು ಪಂಚಾಯತಿ ಮೆಂಬರು ಇವ್ರ ಮುಖಾಂತರ ನಾವು ಕೇಳ್ಕೊಂಡಿದ್ದೆ. ಅದಕ್ಕೆ ಅವರು ಏನು ನಮ್ಗೆ ರೆಸ್ಪಾನ್ಸ್, ನೀನು ಏನು ಮಾಡ್ತೀಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮುಂದುವರೆದು ಹೋದರು. ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅದೇನು ಆಕ್ಷನ್ ತೊಗೊತಾರೆ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ, ಬಂದು ಎನ್ಕ್ವೈರಿ ಮಾಡಿದೆ. ನಿಮ್ಗೇನೋ ತೊಂದರೆ ಆದರೆ ನಮ್ಗೆ ಹೇಳಿ ಅಂತ ಹೇಳಿದ್ದಾರೆ, ಪ್ರೊಟೆಕ್ಷನ್ ಕೊಡ್ತೀವಿ, ಫುಲ್ ಪ್ರೊಟೆಕ್ಷನ್ ಅಂತ ಹೇಳಿ. ಆಮೇಲೆ ಈಗ ಬೆಳಗ್ಗೆ 10 ಗಂಟೆಗೆ ನಮ್ಮನ್ನೇ ಅವರು ಊರಿನ ಗ್ರಾಮಕ್ಕೆ ಅವ್ರು ಬಂದ ಏನಿರ್ತೀವಿ ಕೂಡಲೇ ನಿಮ್ಮ ಸಮಸ್ಯೆಗೆ ಯಾರು ಧಾವಿಸ್ಬೇಕು? ತಾಲೂಕು ಆಡಳಿತ ಅಂತೇಳಿ, ತಾಲೂಕು ಆಡಳಿತ ನಿಮ್ಮ ಪರವಾಗಿ ಬರಬೇಕು, ಜಿಲ್ಲಾಡಳಿತ ಬರಬೇಕು, ಸ್ಥಳೀಯ ಗ್ರಾಮ ಪಂಚಾಯತ್ PDOಗಳು ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರಿಗೂ ವಿಚಾರ ಆಗಬೇಕು. ಸಮಾಜ ಕಲ್ಯಾಣ ಇಲಾಖೆ ಯಾವುದು ತೊಂದರೆ ಆಗ್ದಂಗೆ ನನ್ನ ಮಗಳು ಈ ಊರಿಗೆ ಏನು ಅಡೆತಡೆ ಇಲ್ದಾಗೆ ಗೌರವವಾಗಿ ಬಂದು ನಮ್ಮ ದೇವರಿಗೂ ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ನಮ್ಮನೆಗೂ ಬಂದು ಹೋಗಂಗೆ ಸಹಕರಿಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ.